ಎಲ್ರಿಗೂ ನಮಸ್ಕಾರ. ನೋಡಿ, ಮೊಟ್ಟೆಯಲ್ಲಿ ನಾನು ಪಡ್ಡು ಮಾಡ್ತೀನಿ. ಇವಾಗ 3 ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ, ಇದು ಮಶ್ರೂಮ್ ಅಣಬೆ. ಸ್ವಲ್ಪ ಅಣಬೆ ತೊಗೊಂಡಿನಿ. ಒಂದು 2 ದಪ್ಪ 2 ಪೀಸ್ ತೊಗೊಂಡು ಚಿಕ್ಕದಾಗಿ ತೊಳೆದು ನೀಟಾಗಿ ಸ್ಕಿನ್ನೆಲ್ಲ ಎತ್ಬಿಟ್ಟು ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ನೋಡಿ, ಯೆಲ್ಲೋ ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್ಮು, ನೋಡಿ ರೆಡ್ ಕ್ಯಾಪ್ಸಿಕಮ್ಮು ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರೋದು. ಇದು ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ. 3 ಮೊಟ್ಟೆ ಒಡೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆಂದಾಗಿ ಬೀಟ್ ಮಾಡಬೇಕು. ನಾವು ಮೊಟ್ಟೆನ ಈ ಥರ ನೀಟಾಗಿ ಬೀಟ್ ಮಾಡಬೇಕು. ಫುಲ್ಲೆಲ್ಲ ಮಿಕ್ಸ್ ಆಗಬೇಕು, ವೈಟು ಯೆಲ್ಲೋ ಕಲರು. ಚೆನ್ನಾಗಿ ಬೀಟಾಗಿದೆ. ಇವಾಗ ನಾನು ಹಾಕ್ಕೊಳ್ಳೋಣ ಅಣಬೆ, ಮಶ್ರೂಮ್. ನೀವು ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೂ ನಡೆಯುತ್ತೆ. ಮಶ್ರೂಮ್ ನಿಮ್ಮದು ಆಪ್ಷನ್ ಅದು. ಕ್ಯಾಪ್ಸಿಕಮ್, ಕಲರ್ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಸಾಲ್ಟ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಅಂದಾಜು ಮೇಲೆ ನೋಡಿಬಿಟ್ಟು ಕರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತೆ ಬೆಟ್ ಮಾಡ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳೋಣ. ಇದನ್ನು ಬೀಟ್ ಮಾಡೋಣ. ಇವಾಗ ನೀಟಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ನಾನು, ಸಾಕು. ಗ್ಯಾಸ್ ಮೇಲೆ ಪಡ್ಡು ನೆಂಚಿಟ್ಟಿದ್ದೀನಿ. ಇದನ್ನು ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಕೊಳೋಣ. ಈ ಒಂದು ಕಾಟನ್ ಬಟ್ಟೆ ಇದ್ರೂ ಕೂಡ ಅದರಲ್ಲೂ ಕೂಡ ಒರೆಸ್ಕೋಬೋದು. ನಾನಿವಾಗ ಪಡ್ನೆಂಚಿಗೆ ಬಟ್ಟರ್ ಹಾಕ್ಕೊತಾ ಇದ್ದೀನಿ. ಬಟ್ಟರ್ ಇಲ್ಲ ಅಂದರೆ ನೀವು ಎಣ್ಣೆ ಹಾಕ್ಕೋಬೋದು. ಚಿಕ್ಕದಾಗಿ ಕಟ್ ಮಾಡಿ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ. ಥರ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳುವಾಗಲೇ ನೋಡಿ ಬಟ್ಟರು ಕಾದಿದೆ. ನಾನಿವಾಗ ಸ್ವಲ್ಪ ಹಾಕ್ಕೊಳ್ಳೋಣ ಇದರಲ್ಲಿ. ಈ ಥರ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪನೇ ಎಲ್ಲ ಸೇರಿಸ್ಬಿಟ್ಟು ಹಾಕಿ ಎಲ್ಲ. ಯಾಕಂದರೆ ಮಶ್ರೂಮ್ ಇದು ಮೇಲೆ ಬಂದಿರುತ್ತೆ. ಎಲ್ಲ ಒಟ್ಟಿಗೆ ತಗೊಳ್ಳಿ. ನೋಡಿದ್ರೆ ಎಲ್ಲ ಕಡೆ ಹಾಕಿದ್ದೀನಿ ನೋಡಿ, ಫಿಲ್ ಮಾಡಿದ್ದೀನಿ ಫುಲ್ಲು. ಇವಾಗ ಒಂದು 10 ನಿಮಿಷ, ಒಂದು 5 ನಿಮಿಷ ಮುಚ್ಚಿರೋ ಸಾಕು. ಮಧ್ಯ ಉರಿಯಲ್ಲಿ ಇಡಬೇಕು ನೀವು. ಫುಲ್ಲು ಗ್ಯಾಸೆಲ್ಲ ಇಡಬೇಡಿ, ಸೀದೋಗ್ಬಿಡುತ್ತೆ. ಒಂದು 5 ನಿಮಿಷ ಮುಚ್ಚಿಟ್ಟಿದ್ದನ್ನ ತೆಗಿತಾ ಇದ್ದೀನಿ. ನೋಡಿದ್ರೆ ನೀಟಾಗಿ ಎಲ್ಲ. ಇವಾಗ ಇದನ್ನು ಈ ಥರ ಒಂದು ಕಡ್ಡಿ ಇಲ್ಲ ಸ್ಪೂನು ಅದರ ಏನೋ ಒಂದು ತೊಗೊಂಡು ಹಿಂಗೆ ನೀಟಾಗಿ ಮತ್ತೆ ತಿರುಗಿಸ್ಕೋಬೇಕು ನೀವು. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ತಿರ್ಗಿಸ್ಕೊಂಡು ಸೇಮ್ ಪಡ್ಡು ಥರನೇ ಬರುತ್ತೆ 2 ಕಡೆನೂ. ಇವಾಗ ಏನಿಲ್ಲ, ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರು ಕ್ಲೀನಾಗಿ. ಅದು ಅಣಬೆ ಎಲ್ಲ ಒಳಗೆ ಹಾಕಿರ್ತೀವಲ್ಲ, ಮಶ್ರೂಮ್ ಎಲ್ಲ ಬೆಂದಿರುತ್ತೆ. ಅದನ್ನು ಕೂಡ ನೀಟಾಗಿ ಭಾಳ ಚೆನ್ನಾಗಿರುತ್ತೆ. ನಾವು ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಬಿಟ್ರೆ ಮಕ್ಕಳು ತುಂಬ ತಿಂತಾರೆ. ಸ್ಕೂಲ್ಗೆ ಒಂದು ಸ್ನ್ಯಾಕ್ಸ್ ಥರನೂ ನೀವು ಸ್ಕೂಲಿಗೆ ಕಟ್ ಕಳಿಸ್ಬೋದು. ಮತ್ತು ನೀವು ಬೇಕಂದರೆ ಇದರಲ್ಲಿ ಇನ್ನು ತರಕಾರಿಗಳು ಕೂಡ ಹಾಕ್ಕೋಬೋದು. ಕ್ಯಾರೆಟ್ ಹಾಕ್ಕೋಬೋದು ತುರಿದ್ಬಿಟ್ಟು. ಆದರೆ ತುರಿದು ಹಾಕಬೇಕು, ಅದೆಲ್ಲ ಕಟ್ ಮಾಡಬಾರ್ದು. ಕೆಲವು ಮಕ್ಕಳಿಗೆ ಅದು ಗಟ್ಟಿಯಾಗಿ ಸಿಕ್ಕರೆ ಊದ್ಬಿಡ್ತಾರೆ. ಎಷ್ಟು ನೀಟಾಗಿ ಬರುತ್ತೆ ತಿರುಗ್ಸೋಕ್ಕೆ. ಇದು ಇವಾಗ ಆಗಿದೆ. 5ರಿಂದ 10 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ತಿರುಗಿಸ್ಬಿಟ್ಟು ಸಾಕು, ಬೆಂದಿದೆ. ಯಾಕಂದರೆ ಈ ಥರ ಚುಚ್ಚಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಹೆಂಗೆ ಕೇಕಿಗೆಲ್ಲ ಚುಚ್ತೀವ ಆ ಥರ ಭಾಳ ಅದ್ಭುತವಾಗಿ ಬೆಂದಿದೆ ಅದು. ಇವಾಗ ಎಲ್ಲ ತಕ್ಕೊಳ್ಳೋಣ. ನೋಡಿದ್ರಾ ಏನು ಸಕ್ಕತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ನೋಡಿ, ತುಂಬ ಅದ್ಭುತವಾಗಿದೆ.
ಕೆಚ್ಚಪ್ಪು ಭಾಳ ಚೆನ್ನಾಗಿದೆ, ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಉಪ್ಪು ಕರೆಕ್ಟಾಗಿದೆ. ಕರೆಕ್ಟಾಗಿ ಅಂದಾಜು ಮೇಲೆ ನೋಡಿಬಿಟ್ಟು ನೀವು ಹಾಕ್ಕೋಬೇಕು ಉಪ್ಪು. ಮಕ್ಕಳು ಚೆನ್ನಾಗಿ ತಿಂತಾರೆ ಈ ಥರ ಮಾಡಿಕೊಡಿ. ತರಕಾರಿ ಎಲ್ಲ ತಿಂದಿದ್ದವ್ರಿಗೆ ನೀವು ತರಕಾರಿ ಪನ್ನೀರು ತುರಿದ್ಬಿಟ್ಟು ಹಾಕಿ ಕೂಡ ಮಾಡಿಕೊಡ್ಬೋದು. ಭಾಳ ಚೆನ್ನಾಗಿರುತ್ತೆ, ಭಾಳ ಅದ್ಭುತವಾಗಿರುತ್ತೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ನಮಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.